ಮೋದಿನ ರಾಹುಲ್ ಗಾಂಧಿನ ಯಾರು PM ಆಗಬೇಕು? ಮೋದಿಗೆ ಇಷ್ಟು ದಿನ ಮಾಡಿದ್ದಾರೆ, ಇನ್ನು ಅವ್ರಿಗೆ ಕೊಟ್ರೆ ಅವ್ರು ಹೇಗೆ ಮಾಡ್ತಾರೆ ಅನ್ನೋದು. ಸಿದ್ದರಾಮಯ್ಯ ಬಂದಿದ್ದು ನೆಕ್ಸ್ಟ್ ಜನ್ಮ ಬೇಕಂದ್ರೆ ಮುಸ್ಲಿಂ ಅಂತ ಹೇಳಿದ್ದಾರೆ, ಅದು ತಪ್ಪು. ಸಿದ್ದರಾಮಯ್ಯ ಬೇಡವೇ? ಸಿದ್ದರಾಮಯ್ಯ ಖಂಡಿತ ಬೇಡ. ಬರಗಾಲ ತಂದು ಕೊಟ್ಟಂತ ಸಿದ್ದರಾಮಯ್ಯ ನಮಗೆ ಬೇಡವೇ ಬೇಡ. ಸುಮಲತಾ ಬಂದರು, ಸಿನಿಮಾದಲ್ಲಿ ಆರ್ಟಿಸ್ಟ್ ಬಂದಂಗೆ ಬಂದರು ಹೋದ್ರು. ರಮ್ಯನೂ ಕೂಡ ಆರ್ಟಿಸ್ಟ್ ಬಂದಂಗೆ ಬಂದರು ಹೋದ್ರು. ದರ್ಶನ್ ಆಗಲಿ ಎಸ್ ಆಗಲಿ ಬಂದರು, ಬೀದಿ ಸುತ್ತಿದ್ರು ಎಲೆಕ್ಷನ್ ಟೈಮಲ್ಲಿ. ಇವತ್ತು ಗೆದ್ದ ಮೇಲೆ ಯಾವ ಒಂದು ಫಂಕ್ಷನ್ ಮಾಡಿ ಯಾರಿಗೋಸ್ಕರ ಏನಾದರೂ ಮಾತಾಡಿದ್ರ? ನಮಗೋಸ್ಕರ. ಆಕ್ಚುಲಿ ಒಂಟೆ ಗಾಡಿ ಹೊಡಿತಾರ ಸರ್, ಜೋಡಿಯತ್ ಗಾಡಿ ಹೊಡಿತಾರ ನಾವು. ಕೊನೆಗೆ ಉಳಿಯೋದು ಕುಮಾರಣ್ಣ ದೇವೇಗೌಡರನ್ನೇ ದರ್ಬಾರ್. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ. ಯಾರು ಗೆಲ್ಬಹುದು ಸರ್? ಕಾಂಗ್ರೆಸ್. ಯಾರು ಗೆಲ್ಬಹುದಮ್ಮ? ನಾವು ಕಾಂಗ್ರೆಸ್ಗೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿದ್ದೀವಿ ಅರಮನೆ ನಗರಿ, ಸಾಂಸ್ಕೃತಿಕ ನಗರಿ ಮೈಸೂರಿಗೆ. ಸೊ ಮೈಸೂರಿನಿಂದ ನಮ್ಮ ಪಯಣ ಆರಂಭ ಆಗ್ತಾ ಇದೆ ಬೆಂಗಳೂರಿಗೆ. ನಾನ್ ಸ್ಟಾಪ್ KSRTC ಬಸ್ಸಿನಲ್ಲಿ ಚುನಾವಣೆ ಕಾವು ಹೇಗಿದೆ ಅನ್ನುವಂಥದ್ದನ್ನ ಬಸ್ಸಿನಲ್ಲಿ ಓಡಾಡೋದರ ಮೂಲಕ ಜನರಿಂದ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ನಿಮ್ಮ ಹೆಲೋ ಹಿಂದೂ ಮಾಡ್ತಾ ಇದೆ. ಸೊ ನಾನ್ ಸ್ಟಾಪ್ ಮೈಸೂರು ಟು ಬೆಂಗಳೂರು. ವೀಕ್ಷಕರೇ, ಈಗಾಗಲೇ ನಾವು ಮೈಸೂರಿನಿಂದ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಸೂಪರ್ ಎಕ್ಸ್ಪ್ರೆಸ್ ಹೊಸ ಬಸ್. ಏನು ಸರ್, ಹೊಸ ಬಸ್ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತಲ್ಲ? ಗಡಗಡ ಅಂತ ಸೌಂಡ್ ಮಾಡುತ್ತೆ ಇಲ್ವಲ್ಲ, ಆ ಥರ ಸೌಂಡ್ ಇರೋಲ್ಲ. ಓಕೆ, ಎಷ್ಟು ಅವರ್ ಆಗುತ್ತೆ ಮೈಸೂರು ಟು ಬೆಂಗಳೂರು ರೋಡ್ ಜರ್ನಿ? ಈ ರೋಡ್ ಆದಮೇಲೆ 2 hours ಸರ್. 2 hours ಈ ರೋಡ್ ಆದಮೇಲೆ ತುಂಬ ಹೆಲ್ಪ್ ಆಗ್ತಿದೆಯಾ ಈ ರೋಡು? ಹೌದು ಸರ್, ಪಬ್ಲಿಕ್ಸ್ಗೆ ಚೆನ್ನಾಗಿ ಹೆಲ್ಪ್ ಆಗಿದೆ. ಓಕೆ, ಜಾಸ್ತಿ ಹೊತ್ತು ಮಾತಾಡಿಸೋದು ಬೇಡ, ಅವರನ್ನು ಡ್ರೈವಿಂಗ್ ಮಾಡಲಿ. ಓಕೆ, ಯಾರು ಗೆಲ್ಬೋದು ಮೇಡಮ್ MP ಎಲೆಕ್ಷನ್? ಯಾರು ಗೆದ್ದೀತಾರೋ ಒಟ್ಟು ಯಾರೇ ಗೆದ್ರು ಒಳ್ಳೆ ಕೆಲಸ ಮಾಡಬೇಕು. ಒಳ್ಳೆ ಕೆಲಸ ಮಾಡಲಿ. ಓಕೆ, ಮೋದಿನ ರಾಹುಲ್ ಗಾಂಧಿನ ಯಾರು PM ಆಗಬೇಕು? ನಮಗೆ ಆಲ್ಮೋಸ್ಟ್ ಆದಿಯೋಗಿ ಆದ್ರೇನೆ ಬೆಟರ್ ಅನ್ಸುತ್ತೆ. ಯೋಗಿ ಆದಿತ್ಯನಾಥ್. ಮೋದಿ ಅವರು 75 ವರ್ಷ ಆದ್ಮೇಲೆ ಹೋಗ್ಲಿ ಅಂತ. ಯಾಕೆಂದ್ರೆ ಅವರಿಗೆ ಕೊಟ್ರೆ ಅವ್ರ ಕನಸುಗಳು ಬೇರೆ ಬೇರೆ ಇದೆ, ಇವ್ರ ಕನಸುಗಳು ಬೇರೆ ಬೇರೆ ಇದೆ. ಬಟ್ ಮೋದಿಗೆ ಇಷ್ಟು ದಿನ ಮಾಡಿದ್ದಾರೆ, ಇನ್ನು ಅವ್ರಿಗೆ ಕೊಟ್ರೆ ಅವ್ರು ಹೇಗೆ ಮಾಡ್ತಾರೆ ಅನ್ನೋದು ಒಂದು ಖುಷಿ ಇರುತ್ತೆ. ನೀವು ಯೋಗಿ ಅಂದಿದ ತಕ್ಷಣ ತುಂಬಾ ಜನಕ್ಕೆ ಬುಲ್ಡೋಸರ್ ಭಯ ಶುರುವಾಗೋಗಿರುತ್ತೆ. ಹೌದು, ಎಲ್ಲ ಕಡೆನೂ ಇದೆ. ಆ ಇದರಲ್ಲಿ ಸ್ಟೇಟಲ್ಲಿ ಅಂತ ಅಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆನೂ ಇದೆ. ಬಟ್ ಅವ್ರು ಬಂದ್ರೆ ಬೆಟರ್. ಅವರು ಸಮಾಜಕ್ಕೋಸ್ಕರನೇ ಇಟ್ಟಿರ್ತಾರೆ, ಎಲ್ಲ ಥರದೂ ಸಮಾಜಕ್ಕೆ ಮೀಸಲಿಟ್ಟಿರ್ತಾರೆ. ಹಾಗಾಗಿ ಅವರೇ ಆಗ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಓಕೆ, ಹೋಗಿದ್ದೀರಾ ಯಾವಾಗಾದ್ರೂ UPಗೆ? ಇಲ್ಲ, ಖಂಡಿತ ಇಲ್ಲ. ಫ್ರೆಂಡ್ಸ್ ಹೇಳ್ತಾರೆ ಅವ್ರ ಬಗ್ಗೆ, ಹೇಳ್ತಾರೆ. ಬಟ್ ನಾನು ನೋಡಿದ್ದೀನಿ ಮೀಡಿಯಾದಲ್ಲೆಲ್ಲ ಅವ್ರು ಮಾಡೋ ಕೆಲಸಗಳು ಪ್ರತಿಯೊಂದು ಚೆನ್ನಾಗಿದೆ. ಬಟ್ ಅವರೇ ಆದ್ರೆ ಬೆಟರ್ ಅನ್ಸುತ್ತೆ. ಓಕೆ, ಯಾಕೆ ಈಗಿನ ಸಿಚುವೇಶನ್ಗೆ ಯಾಕೆ ಯೋಗಿ ಸೂಟಬಲ್ ಅಂತ ಅನ್ಸುತ್ತೆ ನಿಮಗೆ ಅಂತ? ಅವರು ಪ್ರತಿಯೊಂದು ವಿಚಾರದಲ್ಲೂ ತುಂಬ ಯೋಚನೆ ಮಾಡಿ ಡಿಸಿಷನ್ ತಗೋತಾರೆ. ಪ್ರತಿಯೊಂದು ವಿಚಾರದಲ್ಲೂ ಯೋಚನೆ ಮಾಡಿ ಡಿಸಿಷನ್ ತಗೋತಾರೆ. ಬಟ್ ಆ ಥರ ಹೀಗೆ ಇರಬೇಕು ಅಂತ ಅವ್ರಿಗೆ ಕನಸುಗಳಿರುತ್ತೆ. ಈಗ ಬೇರೆಯವ್ರಿಗೆ ಕೊಟ್ಟರೆ, ಈಗ ಯಾವ್ರಿಗೆ ಕೊಟ್ಟರೆ, ಫ್ಯಾಮಿಲಿ ಮ್ಯಾನ್ಗಳಿಗೆ ಕೊಟ್ಟರೆ, ಮೋದಿ ಇಲ್ಲ ಬೇಡಿ, ಫ್ಯಾಮಿಲಿ ಮ್ಯಾನಿಗೆ ಕೊಟ್ಟರೆ ಅಯ್ಯೋ ನಾವು ಇದೇ ಮಾಡಬೇಕು, ಇದು ಮಾಡಬೇಕು. ಬಟ್ ಅವರು ಅಪೋಸಿಟ್ ಪಾರ್ಟಿಗಳು ಬಂದು ಮತ್ತೆ ಇವರು ಏನೇ ಹೇಳ್ತಾರೆ. ಬಟ್ ಅದೇ ಒಂದಕ್ಕೊಂದು ಇದೇ ಆಗ್ತಾ ಇರುತ್ತೆ. ಅದು ಯೋಗಿನಾಥ್ ಗುರುಗಳು ಹಾಗಿರಲ್ಲ ಅಲ್ಲ, ಹಾಗಿರಲ್ಲ. ಬಟ್ ಅವ್ರದ್ದು ಒಂದೇ ಡೈರೆಕ್ಷನ್ ಇರುತ್ತೆ, ಬಟ್ ಸಮಾಜ ಸೇವೆ ಇವುದು. ಬಟ್ ಕಿರಿಕಿರಿ ಬರ್ತಾನೆ ಇರುತ್ತೆ. ಅವ್ರದ್ದು ಹಾಗಿರಲ್ಲ. ನಿಮ್ದು ಯಾವ ಕ್ಷೇತ್ರ? ನಮ್ದು ಹಾಸನ್. ಓಕೆ, ಪ್ರಜ್ವಲ್ ರೇವಣ್ಣ ಗೆಲ್ಲಿಸ್ತೀರಾ ಪ್ರಜ್ವಲ್ನ? ಬಟ್ ನಮಗೆ ಅವಾಗಿಂದನೂ ಪಾಪ ತುಂಬ ಯಾರೇ ಸಮಸ್ಯೆ ಅಂದ್ರೂ ನಾವು ಹೋಗಿ ವಿಚಾರ ಮಾಡಿ ಕೇಳಿದಾಗ ಸ್ಪಂದಿಸಿದ್ದಾರೆ ಅಲ್ವಾ. ಹಾಗೆ ಅಲ್ಲಿ ಅದೇ ಬರಬೇಕು ಅನ್ನೋದು ನಮಗೆ ಆಸೆ ಇರುತ್ತೆ. ಬಟ್ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರು ಏನೇನು ಕೆಲಸ ಮಾಡಿದ್ದಾರೆ ಅನ್ನೋದು ಒಂದ್ ಮೇಲೂ ಡಿಪೆಂಡ್ ಆಗತ್ತೆ ಅಲ್ವಾ. ಈಗ ಬೆಂಗಳೂರು ಟು ಮೈಸೂರು ಈ ಷಟ್ಪಥ ಹೆದ್ದಾರಿ ಆಗಿದೆಯಲ್ಲ, ಸೊ ತುಂಬಾ ಯೂಸ್ ಆಗ್ತಿದೆಯಾ? ಆಗ್ತಾ ಇದೆ, ತುಂಬಾ ಆಗತ್ತೆ. ಬಟ್ ಸೊ ಬನ್ನಿ ಇನ್ನೊಂದಷ್ಟು ಜನರನ್ನು ಮಾತಾಡ್ಸೋಣ. ಥ್ಯಾಂಕ್ ಯು ಮೇಡಮ್. ಓಕೆ, ಯಾರು ಗೆಲ್ಬಹುದಮ್ಮ MP ಎಲೆಕ್ಷನ್? ಯಾರು ಗೆಲ್ತಾರೋ ಗೊತ್ತಿಲ್ಲ. ಮೋದಿ ಆಗ್ಬೇಕಾ ರಾಹುಲ್ ಗಾಂಧಿ ಆಗ್ಬೇಕಾ PM? ಯಾರೋ ಒಬ್ಬ ಆಗ್ಲಿ ಬಿಡಿ, ಇನ್ನೇನ್ ಮಾಡಕ್ಕಾಯ್ತದೆ. ಸಿದ್ದರಾಮಯ್ಯ ಫ್ರೀ ಬಸ್ ಕೊಟ್ಟಿರೋದು ಯೂಸ್ ಆಗ್ತೈತಾ? ಆಗುತ್ತೆ. ನಾವ್ ಯಾವತ್ತೋ ಒಂದ್ ದಿವಸ ಬರ್ತೀವಪ್ಪ.
ಹತ್ತಕ್ಕಾಗಲ್ಲ. ಅಕೌಂಟಿಗೆ ಬತ್ತು. ಬಂದೈತೆ. ಹಾ. ಓಕೆ ಓಕೆ ಬಂದು ಸರಿ. ಓಕೆ ಯಾರು ಗೆಲ್ಬೋದು ಸರ್? कांग्रेस ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? 2 टाइम्स बीजेपी काम किया ना, ಹಾ ಹಾ नेक्स्ट चेंज आदमी तभी चेंज. ಚೇಂಜ್ ಆಗಬೇಕು ಅಂತ. ಯಾರು ಗೆಲ್ಬಹುದಮ್ಮ? ನಾವು ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ ಹಾಕ್ತೀರಿ? ಹಾ. ಅಯ್ಯೋ ಮೋದಿ ಬೇಡವೇ ನಿಮಗೆ? ನಮಗೆ ಮಹಿಳೆಯರು ಅನುಕೂಲ ಮಾಡಿಕೊಡ್ತಾರೆ, ಇನ್ನು ಮುಂದೆ ಚೆನ್ನಾಗಿ ಮಾಡ್ತಾರೆ ಅಭಿವೃದ್ಧಿ ಕೆಲಸ. ಓ ಫ್ರೀ ಬಸ್. ನಮಗೆ ಕಾಂಗ್ರೆಸ್ಸೇ. 2000 ಬಂದೈತಾ ಅಕೌಂಟಿಗೆ? ಎಲ್ಲ ಬರ್ತಾ ಇದೆ, ಎಲ್ಲರಿಗೂ ಬರ್ತಾ ಇದೆ. ಹಾ. ಮುಂದೆ ಎಲ್ಲ ಚೆನ್ನಾಗಿ ಮಾಡಬೇಕು, ಅಭಿವೃದ್ಧಿ ಕೆಲಸ ಮಾಡಬೇಕು, ಹಾ. ಜನಗಳಿಗೆಲ್ಲ ಒಳ್ಳೇದು ಮಾಡಬೇಕು ಅಂತ ಅವರು ಹೇಳಿದ್ದಾರೆ, ಮಾಡ್ತಾರೆ. ಅದಕ್ಕೆ ನಾವು ಕಾಂಗ್ರೆಸ್ಗೆ. ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಮೋದಿ ಬರಬೇಕು ಅಂತಾರೆ. ನಮಗೆ ಕಾಂಗ್ರೆಸ್ ಅಪ್ಪ, ನಾವು ಕಾಲದಿಂದನೂ ಕಾಂಗ್ರೆಸ್. ನಮ್ಮ ಮಾವ ನಮ್ಮ ಅತ್ತೆ ಕಾಲದಿಂದ ಕಾಂಗ್ರೆಸ್, ನಾವು ಕಾಂಗ್ರೆಸ್. ಹಾ ಯಾರು ಗೆಲ್ಬಹುದು ಸರ್? ಸರ್ ಆ್ಯಕ್ಚುಲಿ ನಮಗೆ ಮೋದಿಜಿನೇ ಬರಬೇಕು. ಮಂಡ್ಯದಲ್ಲಿ JDS ವಿನ್ ಆಗ್ಬೇಕು ಸರ್. ಹಾ ಹಾ ಅದೊಂದು ಕ್ಲೋಸ್ ಮಾಡಿ ಸರ್. ಓಕೆ ಮಂಡ್ಯದಲ್ಲಿ ಕುಮಾರಣ್ಣ. ಕುಮಾರಣ್ಣ ಬರಲೇಬೇಕು ಸರ್. ಎಷ್ಟೇ ಜನ ಬಂದು ಹೋದ್ರು, ಈಗ ಸುಮಲತಾ ಬಂದರು, ಸಿನಿಮಾದಲ್ಲಿ ಆರ್ಟಿಸ್ಟ್ ಬಂದಂಗೆ ಬಂದರು ಹೋದ್ರು, ರಮ್ಯನೂ ಕೂಡ ಆರ್ಟಿಸ್ಟ್ ಬಂದಂಗೆ ಬಂದರು ಹೋದ್ರು. ಕೊನೆಗೆ ಉಳಿಯೋದು ಕುಮಾರಣ್ಣ ದೇವೇಗೌಡರನ್ನೇ ದರ್ಬಾರ್. ಯಾಕೆ ಮಂಡ್ಯದವ್ರಿಗೆ ಅಷ್ಟೊಂದು ಪ್ರೀತಿ ಆರ್ಟಿಸ್ಟ್ಗಳ ಮೇಲೆ? ಆರ್ಟಿಸ್ಟ್ ಅಂದ್ರೆ ಏನೋ ಒಂದು ಅಭಿಮಾನ ಇರ್ತದೆ, ತೋರಿಸ್ತಾರೆ, ನಮ್ಮೇಲೆ ಪ್ರೀತಿ ತೋರಿಸ್ತಾರೆ ಅಂತ. ದರ್ಶನ್ ಆಗಲಿ ಎಸ್ ಆಗಲಿ ಬಂದರು, ಬೀದಿ ಸುತ್ತಿದ್ರು ಎಲೆಕ್ಷನ್ ಟೈಮಲ್ಲಿ. ಇವತ್ತು ಗೆದ್ದ ಮೇಲೆ ಯಾವ ಒಂದು ಫಂಕ್ಷನ್ ಮಾಡಿ ಯಾರಿಗೋಸ್ಕರ ಏನಾದರೂ ಮಾತಾಡಿದ್ರ? ನಮಗೋಸ್ಕರ ಯಾರು ಏನು ಮಾತಾಡಿಲ್ಲ. ನಾವು ಸಿನಿಮಾ ಅಂದರೆ ತುಂಬ ಇಷ್ಟಪಡ್ತೀವಿ, ಬಟ್ ಅವರು ಅಷ್ಟು ರೋಡು ಸುತ್ತಿದ್ರು, ಪ್ರತಿಯೊಂದು ಊರು ಒಂದೊಂದು ಹಳ್ಳಿನೂ ಕೂಡ. ಆದರೆ ಗೆದ್ದ ಮೇಲೆ ಅದೇ ಥರ ಯಾಕೆ ಸುತ್ತಿಲ್ಲ ಅವರು ನಮಗೋಸ್ಕರ? ನಾವು ಅದನ್ನು ಕೇಳೋ ಕ್ವಶನ್ ಅವ್ರಿಗೆ. ಕೆಲಸ ಆಗೈತಾ ಸುಮಲತಾ ಅವ್ರ ಕಡೆ? ಏನೂ ಆಗಿಲ್ಲ, ಏನೂ ಆಗಿಲ್ಲ, ಜೀರೋ. ಗೆದ್ರು, ಡೆಲ್ಲಿಗೆ ಹೋದ್ರು, ಬಂದರು, ಆರಾಮ್ಸೆ ಇದ್ದಾರೆ. ಅದಕ್ಕೆ ಈ ಸಾರಿ ಕುಮಾರಣ್ಣ 100%, 3 lakh ಲೀಡಿಂಗಲ್ಲಿ 100% ಮಂಡ್ಯ ವಿನ್. ಓಕೆ ಈಗ PM ಯಾರಾಗಬೇಕು? ಮೋದಿನ ಅಥವಾ ರಾಹುಲ್ ಗಾಂಧಿ? ಮೋದಿ ಏನಕ್ಕೆ? ಮೋದಿನೇ ಬೇಕು. ಯಾಕೆಂದ್ರೆ ಈಗ ನಮ್ಮ ದೇಶ ಎಷ್ಟು ಡೆವಲಪ್ ಆಗಿದೆ, ಎಷ್ಟು ಹೊರಗಡೆ ಹೋದಾಗೆಲ್ಲ ನಮ್ಮ ಇಂಡಿಯಾದ ಬಗ್ಗೆ ಒಳ್ಳೊಳ್ಳೆ ಮಾತುಗಳು ಬರ್ತಿದೆ. ಅದೇ ಕಾಂಗ್ರೆಸ್ 70 ವರ್ಷ 80 ವರ್ಷ ಆಳಿದ್ರು, ಏನು ಬಂತು? 60 ವರ್ಷ. ಓಕೆ 60 ವರ್ಷ ಆಳಿದ್ರು, ಬಂತ? ಯಾರಾದರೂ ಹೇಳ್ತಿದ್ರ ಈ ಥರ ಇಂಡಿಯಾದ ಬಗ್ಗೆ ಒಂದು ಗೌರವ ಮಾತಾಡ್ತಿದ್ರ? ಇಲ್ಲ. ಅದೇ ಮೋದಿಜಿ. ಅದಕ್ಕೆ ಇವಾಗ ಮೋದಿಜಿ ಹೋದ್ರೆ ಎಲ್ಲ ಕೈ ಕಟ್ಟಿ ಹೊಡಿತಾರೆ, ಅವರೇ ಮುಂದೆ ಬರ್ತಾರೆ. ಇಷ್ಟು ದಿನ ನಮ್ಮವರು ಅವ್ರ ಹತ್ರ ಹೋಗ್ತಿದ್ರು, ಈಗ ಅವರು ನಮ್ಮವ್ರ ಹತ್ರ ಬರ್ತಾ ಇದ್ದಾರೆ. ಅದು ನಮಗೆ ತುಂಬ ಇಷ್ಟ ಆಗ್ತಾ ಇದೆ. ಹಂಗಾಗಿ ನಾವು JDS ಮತ್ತು BJPಯನ್ನು ತುಂಬ ಇಷ್ಟಪಡೋಕ್ಕೆ ಲೈಕ್. ಸಿದ್ದರಾಮಯ್ಯ ಬೇಡವೇ? ಸಿದ್ದರಾಮಯ್ಯ ಖಂಡಿತ ಬೇಡ. ಬರಗಾಲ ತಂದು ಕೊಟ್ಟಂಥ ಸಿದ್ದರಾಮಯ್ಯ ನಮಗೆ ಬೇಡವೇ ಬೇಡ. ಯಾಕೆಂದರೆ ಕುಮಾರಣ್ಣ ಬಂದಾಗ ಎಷ್ಟು ಮಳೆ ಪ್ರವಾಹ ಎಲ್ಲ ಅಲ್ವಾ? ಅದೇ ಸಿದ್ದರಾಮಯ್ಯ ಒಂದು ಸಾರಿ ಬಾಗಿನ ಅರ್ಪಿಸೋಕ್ಕಾಗ್ತಾ? ಎರಡು ಸಾರಿ ಮುಖ್ಯಮಂತ್ರಿ ಆದ್ರಲ್ಲ ಅಲ್ವಾ? ಅದೇ ಆಗಿದೆ ಆ ಥರ. ಏನಂದರೆ ಈ ಬಸ್ ಫ್ರೀ ಆ ಫ್ರೀ ಅಂತ ಎಲ್ಲ ಮಾಡಿ ಕೊನೆಗೆಲ್ಲ ನಮಗೆಲ್ಲ ಹಿಂಸೆ ಕೊಡ್ತಾ ಇದ್ದಾರೆ ಅಷ್ಟೇ. ಈಗ ನಮ್ಮ ಮನೆಗಳಲ್ಲಿ ಆಗಿ ನಮ್ಮಮ್ಮಗೆ ಬರ್ತಾ ಇದೆ, ನನ್ನ ಹೆಂಡತಿ ನನಗೆ ಬರ್ತಾ ಇಲ್ಲ ಅಂತ ಬೈತಾಳೆ. ಈ ಕುಡಿಯಲ್ವೇ? ಅವ್ರವರೇ ಕಿತ್ತಾಡ್ತಾರೆ. ನೀವು ಕುಡಿತೀರಾ? ಇಲ್ಲ ಸರ್, ಖಂಡಿತ ಕುಡಿಯಲ್ಲ. ಹುಡುಗರು ಕಷ್ಟ ಗೊತ್ತಿಲ್ಲ ಅಂತ ಆಯ್ತು. ಓಕೆ ಸರ್, ಹೇಳಿ ಸರ್, ಯಾರು ಗೆಲ್ತಾರೆ? ಸರ್ ಮೋಸ್ಟ್ಲಿ ದೇವರ ಥರ ಎಲ್ಲರೂ ಪಬ್ಲಿಕ್ ಬಂದು ದೇವರ ಥರ. ಪಬ್ಲಿಕ್ ಬಂದು ದೇವರು, ಅದು ಪಬ್ಲಿಕ್ ಬಂದು ದೇವರಿಗೆ ಬಂದು ಮೋಸ ಮಾಡಬಾರ್ದು. ಮೋಸ ಮಾಡ್ದ ಚೆನ್ನಾಗಿರಲ್ಲ. ಅವ್ರು ಹೊಟ್ಟೆ ಹುಟ್ಟಿದ್ರೆ ಯಾವತ್ತೂ ಚೆನ್ನಾಗಿರಲ್ಲ. ಸಿದ್ದರಾಮಯ್ಯ ಬಂದಿದ್ದು ಮಿನಿಸ್ಟರ್ ತುಂಬ ಚೆನ್ನಾಗಿ ಒಳ್ಳೇದೆ, ಬಟ್ ಒಂದು ಕಾನೂನು ಏನು ಹೇಳ್ಬಿಟ್ರು, ನೆಕ್ಸ್ಟ್ ಜನ್ಮ ಬೇಕಂದ್ರೆ ಮುಸ್ಲಿಮ್ ಅಂತ ಹೇಳಿದ್ದಾರೆ. ಅದು ತಪ್ಪು, ಅದು ಹೇಳ್ಬಾರ್ದು. ಅವರು ಹಿಂದೂಸು, ಬಟ್ ಹಿಂಗೆ ಹೇಳಿದ್ದಾರೆ. ನಮಗೆ ಒಂದು ಬೇಜಾರು, ನಾವೆಲ್ಲ ಹಿಂದೂಸ್ ಎಲ್ಲ ಇಂಡಿಯನ್ನೇ ಇಟ್ಕೊಳ್ಳಿ, ಅವ್ರವ್ರ ಕಲ್ಚರ್ ಅವ್ರವ್ರಿಗೆ ಇರಬೇಕು. ಕ್ರಿಶ್ಚಿಯನ್ಗೆ ಕ್ರಿಶ್ಚಿಯನ್ ಕಲ್ಚರು, ಮುಸ್ಲಿಮ್ ಅವ್ರಿಗೆ ಮುಸ್ಲಿಮ್ ಕಲ್ಚರು, ಹಿಂದೂ ಅವರು ಹಿಂದೂ ಕಲ್ಚರೇ. ಬಟ್ ಹಿಂದೂ ಕಲ್ಚರ್ ಬಂದ್ಬಿಟ್ಟು ಡೌನ್ ಮಾಡಬಾರ್ದು ಯಾವತ್ತು. ಡೌನ್ ಮಾಡಿದ್ದಾರೆ, ನಮಗೆ ಒಳ್ಳೆ ಬೇಜಾರಾಗ್ತಾಯಿದೆ. ಈ ಥರ ಸಿದ್ದರಾಮಯ್ಯ ಬಂದು ಈ ಥರ ಹೇಳಿದ್ದು ತುಂಬ ಬೇಜಾರಾಯಿತು. ಒಂದು ಇದಿದೆ, ಸ್ವಲ್ಪ ಒಳ್ಳೇದು ಮಾಡ್ತಾರೆ, ಬಟ್ ಏನಂದರೆ ಹೇಳೋಕ್ಕಾಗಲ್ಲ ಅವರು. ಬಟ್ ಸೆಂಟ್ರಲ್ ಬರ್ಬೇಕಿಂದ ಹೇಳೋಕ್ಕಾಗಲ್ಲ. ದೇವರೇ ಮುಡಿ ಮಾಡೋದು, ಯಾರು ಒಳ್ಳೆಯವರು ಯಾರು ಕೆಟ್ಟವರು. ಆ ದೇವ್ರ ಕೋರ್ಟಲ್ಲಿದೆ, ದೇವರು ಯಾರೂ ಮರೆಯಲ್ಲ. ಬಟ್ ನೋಡೋಣ ಸರ್, ಹೇಳೋಕ್ಕಾಗಲ್ಲ ಸರ್. ದೇವರಿದ್ದಾರೆ, ದೇವ್ರ ಕೋರ್ಟ್ ಏನು ಮಾಡ್ತಾರೆ ದೇವರು. ಅವ್ರು ಮೋದಿನೇ ಬರಬೇಕಂದ್ರೆ ದೇವರು ಉತ್ತರ ಕೊಟ್ಬಿಡ್ತಾರೆ. ಇಲ್ಲ ರಾಹುಲ್ ಗಾಂಧಿ ಬರ್ಬೇಕಂದ್ರೆ ದೇವರು ಉತ್ತರ ಕೊಡ್ತಾರೆ. ಯಾರು ಒಳ್ಳೇದು ಮಾಡ್ತಾರೆ ಅವ್ರು ಬಂದೇ ಬರ್ತಾರೆ. ಇವಾಗ ಗೊತ್ತಾಯ್ತಲ್ಲ, ಇಷ್ಟು ವರ್ಷ 10 ವರ್ಷದಿಂದ ಮಾಡ್ತಾ ಇದ್ದಾರೆ ಮೋದಿಜಿ. ಎಲ್ಲ ಕಾನೂನು ನೋಡ್ತಾರೆ. ಮುಸ್ಲಿಮ್ ಅವ್ರಿಗೂ ಚೆನ್ನಾಗಿದ್ದಾರೆ, ಕ್ರಿಶ್ಚಿಯನ್ ಅವರು ಚೆನ್ನಾಗಿದ್ದಾರೆ. ಬಟ್ ನಾಲೆಜ್ ಓದಿದ್ದಾರಲ್ಲ, ಆ ನಾಲೆಜಲ್ಲಿ ಸ್ವಲ್ಪ ಕ್ರಿಶ್ಚಿಯನ್ಸ್ ಅವರು ಮೋದಿಜಿಗೆ ಓಟ್ ಹಾಕ್ತಾರೆ. ಮುಸ್ಲಿಮ್ಸ್ ಅವ್ರಿಗಲೇ ಅವ್ರನ್ನೂ ಓದಿದಾರಲ್ಲ, ಅವ್ರೆಲ್ಲ ಸ್ವಲ್ಪ ಎಜುಕೇಟೆಡ್, ನಮಗೆ ಸ್ವಲ್ಪ ಅಷ್ಟು ಗೊತ್ತಿಲ್ಲ, ಅವ್ರನ್ನೂ ಓಟ್ ಹಾಕ್ತಾರೆ. ನೋಡೋಣ ಸರ್, ಯಾರು ಬಂದರೂ ದೇಶಕ್ಕೆ ಒಳ್ಳೇದಾದರೆ ಸಾಕು.
ಓಕೆ, ಯಾರು ಬರ್ಬೇಕು ನಿಮಗೆ? ಮೋದಿಯವರು ಬಂದ್ರೇನೆ ಒಳ್ಳೇದು. ಮೋದಿಯವರು ಬಂದ್ರೆ ಒಳ್ಳೇದು. ನಿಮ್ದು ಯಾವ ಕ್ಷೇತ್ರ? ಸರ್ ನಮ್ದು ಮಂಡ್ಯ. ಮಂಡ್ಯ. ಓ, ಕುಮಾರಣ್ಣ. ಈ ಸತಿ ಕುಮಾರಣ್ಣನೇ ಬರಲಿ. ಅವರು JDS ಬಂದ್ರೇನೆ ಒಳ್ಳೇದು. ಓಕೆ. ಯಾಕಂದ್ರೆ ಹೇಳಿದ್ರಲ್ಲ ಅವರು ಫಿಲಮ್ ಆಗ್ಲಿ, ಅವ್ರು ಇಲ್ಲಿರ್ತಾರೆ, ಒಂದ್ ದಿವಸ ಇಲ್ಲಿದ್ರೆ ಬಾಕಿ ಎಲ್ಲ ಬೆಂಗಳೂರಲ್ಲಿ ಇರ್ತಾರೆ. ಈ ಕುಮಾರಣ್ಣ ಹೆಂಗಂದ್ರೆ ಮಂಡ್ಯ ಅಂದ್ರೆ ಅವ್ರಿಗೊಂಥರ ಪ್ರೀತಿ. ಓಕೆ. ಬಂದ್ರೆ ಒಂಚೂರು ಒಳ್ಳೇದು ಮಾಡ್ತಾರೆ ಅಂತ. ಇವಾಗ ಬೇರೆ BJP ಜೊತೆ ಇದಾರಲ್ಲ, ಇನ್ನು ಸೆಂಟ್ರಲ್ BJP ಬಂದು ಮಂಡ್ಯದಲ್ಲೂ BJP ಬಂದ್ರೆ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಓಕೆ. ನಿಖಿಲ್ ಸೋಲ್ಸಿದ್ದಕ್ಕೆ ಬೇಜಾರಿದೆಯಾ ನಿಮಗೆ ಮಂಡ್ಯದವ್ರಿಗೆ? 100% ನನಗೆ ಬೇಜಾರಿದೆ. ಯಾರಿಗೆ ಬೇಜಾರಿದೆ? ನನಗೆ ಬೇಜಾರು. ನಾನು ನಿಖಿಲ್ ಅವ್ರಿಗೆ ಗೆಲ್ಬೇಕು ಅಂತ ನಾವೆಲ್ಲ ಇದು ಮಾಡಿದ್ವಿ, ಬಟ್ ಅವಾಗ ಹೋಯ್ತು, ಅದೇನೇನೋ ಬೇರೆ ಬೇರೆ ಎಲ್ಲ ನಡೀತು, ಹಂಗಾಗಿ ಹೋಯ್ತು. ಈ ಸತಿ JDS ಬರುತ್ತೆ, 100% ಒಳ್ಳೇದಾಗುತ್ತೆ ಮಂಡ್ಯಕ್ಕೆ. ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಕುಮಾರಣ್ಣ? ಅದು ನಾವ್ ಹೆಂಗ್ ಹೇಳಕ್ಕಾಗುತ್ತೆ ಸರ್? ಆಗ್ಬೇಕು ಅಂತ ಆಸೆ ಇದೆಯಾ ನಿಮಗೆ? ಅವ್ರು CM ಆಗ್ಬೇಕು ಅಂತಾನೂ ಆಸೆ ಇತ್ತು. ಒಂದ್ಸತಿ ಆಗಿ 1 ವರ್ಷಕ್ಕೆ ಹೋಯ್ತು. ಇವಾಗ ಆಗ್ಲಿ ಒಳ್ಳೇದು, ಸೆಂಟ್ರಲ್ ಮಿನಿಸ್ಟರ್ ಆದ್ರೂ ನಮ್ಗೆ ಒಳ್ಳೇದಲ್ವಾ? ಬಟ್ ಕಡಿಮೆ ಟರ್ಮ್ ಅಲ್ಲಿ CM ಆದಾಗೆಲ್ಲ ಒಳ್ಳೆ ಸೌಂಡ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. 100% ಸರ್. ಅವ್ರು 1 ವರ್ಷನೇ ಇರ್ಲಿ, ಚೆನ್ನಾಗಿ ಇದು ಮಾಡಿದ್ದಾರೆ. ओके डन. ओके, यार ಗೆಲ್ಬಹುದು सर? लैंग्वेज नो. हाँ, हिंदी. अच्छा, कहाँ से हो आप? मैं इधर केरल से. ओके, कौन जीतेगा आपके केरल में? मेरे केरल में कांग्रेस ही जीतेगी. कांग्रेस? ओह, क्यों कांग्रेस? अभी वो सही है. बीजेपी नहीं. क्यों केरला वाले लोग आप बीजेपी को क्यों एक्सेप्ट नहीं करते? बीजेपी वाला ने तमिलनाडु वाले भी नहीं एक्सेप्ट करते हैं. लेकिन अन्नामलई का तो क्रेज चल रहा है तमिलनाडु. कोयमुत्तूर में क्या चलेगा, उधर वार नहीं चलेगा, हम लोग को उधर नहीं चलेगा. ओके. आपके इसलिए अगर उधर अभी आएगा तो DMK ही आएगा. वायनाड में राहुल गांधी जीतेगा? गांधी जीतेगा पक्का. ಯಾರು ಗೆಲ್ತಾರಮ್ಮ? ಸರ್, ಯಾರು ಗೆಲ್ಬೇಕು? ಮೋದಿ ಬರ್ಬೇಕಾ, ರಾಹುಲ್ ಗಾಂಧಿ ಬರ್ಬೇಕಾ? ರಾಹುಲ್ ಗಾಂಧಿ ಬರಬೇಕು. ಯಾಕೆ? ನಮಗೆ ನಮ್ಮ ದೇಶ ಗೆದ್ರೆ ನಮಗೆ ಒಳ್ಳೇದು, ಬಡವ್ರನ್ನೆಲ್ಲ ನೋಡ್ಕೊಂತಾರೆ, ಚೆನ್ನಾಗಿರುತ್ತೆ. ಮೋದಿ ಗೆದ್ರೆ ಒಳ್ಳೇದು ಅಂತಾರೆ. ಮತ್ತೆ ಏನಕ್ಕೆ? ಅದಾವ್ರ ದೇಶಕ್ಕೆ ಒಳ್ಳೇದು, ನಮ್ಮ ದೇಶಕ್ಕೆ ನಮ್ಮ ಜನ ಗೆಲ್ಲಬೇಕು. ನಮ್ಮ ದೇಶಕ್ಕೆ ಪ್ರಧಾನಿ ಮೋದಿ ಈಗ ಆದ್ರೂ ಅವ್ರು ಹತ್ತತ್ರ ನೋಡ್ಕೊಂತಾರೆ, ಆದ್ರೆ ನಮ್ಮ ಕಡೆ ಜನ ಗೆದ್ರೆ ನಮ್ಮನ್ನ ನೋಡ್ಕೊಂತಾರೆ. ಯಾರು ಗೆಲ್ಬೋದಮ್ಮ? ರಾಹುಲ್ ಗಾಂಧಿ. ಯಾಕೆ? 10 years ಇಂದ ಮೋದಿ ಇದಾರಲ್ಲ, ಫಾರ್ ಚೇಂಜಸ್ ಇರಲಿ ಅಂತ ರಾಹುಲ್ ಗಾಂಧಿ ಬರಲಿ ಅಂತ. ಓಕೆ. ಎಜುಕೇಟೆಡ್ಸ್ ಎಲ್ಲ ಮೋದಿನ ಸಪೋರ್ಟ್ ಮಾಡ್ತಾರೆ ಅಂತಾರೆ, ನೀವು ಯಾಕೆ ಹಿಂಗೆ ಹೇಳ್ತಿದ್ದೀರಿ? ಅಂದ್ರೆ 10 years ಇಂದ ಅವರೇ ಇದಾರಲ್ಲ, ಚೇಂಜಸ್ ಇರಲಿ, ಏನಾದ್ರು ಮಾಡಿ. ಯೋಗಿ ಬರ್ತಾರಪ್ಪ ನೆಕ್ಸ್ಟ್. ಓಕೆ. ರಾಹುಲ್ ಗಾಂಧಿ ಯಾಕೆ ಇಷ್ಟ? ರಾಹುಲ್ ಗಾಂಧಿ ಚೇಂಜಸ್ ಇರುತ್ತೆ ಏನಾದ್ರು ಬಂದ್ರೆ ಅಂತ. ಈಗ ಮಂಡ್ಯ ದಾಟಿದ್ದೀವಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬೆಂಗಳೂರಿಗೆ ರೀಚ್ ಆಗ್ತೀವಿ. ಸೊ ಬೆಂಗಳೂರಿಗೆ ತಲುಪಿದ ಮೇಲೆ ಅಲ್ಲಿಂದ ಮತ್ತೆ ಚಿಕ್ಕಬಳ್ಳಾಪುರ ಹೋಗೋದಿದೆ. ಒಟ್ಟಾರೆಯಾಗಿ ಬಸ್ಸಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಜನರನ್ನು ಯಾಕೆ ಮಾತಾಡಿಸಿದ್ವಿ ಅಂತಂದರೆ ಅವರ ಅಭಿಪ್ರಾಯ ಗೊತ್ತಾಗಬೇಕು. ಸೊ ಹಾಗಾಗಿ ತುಂಬ ಜನ ಮಂಡ್ಯದವರು, ಹಾಸನದವರು, ಎಲ್ಲ ಜಿಲ್ಲೆಗಳಿಂದನೂ ಜನಗಳು ಓಡಾಡ್ತಾರಪ್ಪ ಬಸ್ಗಳಲ್ಲಿ. ಒಟ್ಟಾರೆಯಾಗಿ ಇದು ಜನಾಭಿಪ್ರಾಯ. ಬಸ್ನಲ್ಲಿ ಮೈಸೂರು ಟು ಬೆಂಗಳೂರು ಎಕ್ಸ್ಪ್ರೆಸ್ ಟ್ರಾವೆಲ್ ಮಾಡುವಂತಹ ಒಂದು ಸಣ್ಣ ಪ್ರಯತ್ನ ನಮ್ಮ ಹೆಲೋ ಹಿಂದೂ ಚಾನೆಲ್ ಕಡೆಯಿಂದ ಆಯಿತು. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್ ಸೈನಿಂಗ್ ಆಫ್ ಮಂಡ್ಯದಿಂದ, ಕ್ಯಾಮ್ರಾ ಪರ್ಸನ್ ದಯಾನಂದ್ ಜೊತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರವಿಂದ್ ಬೆಲ್ಲದ್, ವಿರೋಧ ಪಕ್ಷದ ಉಪನಾಯಕರು. ಮತ್ತೊಮ್ಮೆ ಮೋದಿ ಸರ್ಕಾರ 3ನೇ ಬಾರಿ 400 ಮೀರಿ ನಮ್ಮ ಸಂಕಲ್ಪ. ಕೃಷ್ಣ ನಾಯಕ್, ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು. ಸಮೃದ್ಧ ಭಾರತಕ್ಕಾಗಿ ಮೋದಿ ಮತ್ತೊಮ್ಮೆ. BN ರವಿಕುಮಾರ್, ಶಾಸಕರು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಅಭಿವೃದ್ಧಿ ಪಥದತ್ತ ನಮ್ಮ ಶಿಡ್ಲಘಟ್ಟ. ಪ್ರಮೋದ್ ಎಲ್ ಶ್ರೀನಿವಾಸ್, ಸಂಸ್ಥಾಪಕರು, ರಾಷ್ಟ್ರೀಯ ಯುವ ಪ್ರತಿಷ್ಠಾನ. ಬೆಂಗಳೂರು ಸಮಗ್ರ ಅಭಿವೃದ್ಧಿಯೆಡೆ ನಮ್ಮ ನಡೆ.